ನಮ್ಮ ಮೆಟ್ರೋ ಪ್ರತಿನಿತ್ಯ ಸುಮಾರು 10 ಲಕ್ಷ ಪ್ರಯಾಣಿಕರಿಗೆ ಸೇವೆ ನೀಡ್ತಿರೋ ನಿಗಮ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಕಾರ್ಯನಿರ್ವಹಿಸುತ್ತಿರೋ ಮೆಟ್ರೋಗೆ ನಿಯಮ ಅನ್ವಯ ಆಗೋದಿಲ್ವಾ? ಇಂಥದ್ದೊಂದು ಪ್ರಶ್ನೆ ಇದೀಗ ಉದ್ಭವವಾಗಿದ್ದು, ತೋಟಗಾರಿಕಾ ಇಲಾಖೆಯಿಂದ ನೋಟಿಸ್ ಕೂಡ ನೀಡಲಾಗಿದೆ. ಆದರೆ ಇದನ್ನ ಮೆಟ್ರೋ ನಿಗಮ ಮಾತ್ರ ತಳ್ಳಿ ಹಾಕಿದೆ. ಕಬ್ಬನ್ ಪಾರ್ಕ್ ಜಾಗದಲ್ಲಿ ಬಿಎಂಆರ್ಸಿಎಲ್ ಕಟ್ಟಡ ನಿರ್ಮಾಣ. ನೋಟಿಸ್ ಕೊಟ್ರು ಬಿಎಂಆರ್ಸಿಎಲ್ ಡೋಂಟ್ ಕೇರ್. ನಮ್ಮ ಮೆಟ್ರೋ ಯಶಸ್ವಿಯಾಗಿ 15 ವರ್ಷ ಪೂರೈಸಿ 16ನೇ ವರ್ಷಕ್ಕೆ ಕಾಲಿಟ್ಟಿರೋ ಬೆಂಗಳೂರಿಗರ ಸಂಚಾರ ನಾಡಿ. ಪ್ರತಿನಿತ್ಯ ಲಕ್ಷಾಂತರ ಪ್ರಯಾಣಿಕರಿಗೆ ಅನುಕೂಲವಾಗಲಿ ಅಂತ ಸೇವೆ ನೀಡ್ತಿರೋ ನಿಗಮದ ವಿರುದ್ಧ ಇದೀಗ ಗಂಭೀರ ಆರೋಪ ಕೇಳಿ ಬಂದಿದೆ. ತೋಟಗಾರಿಕಾ ಜಾಗದಲ್ಲಿ ಅನುಮತಿ ಪಡೆಯದೆ ಕಟ್ಟಡ ನಿರ್ಮಾಣ ಮಾಡ್ತಿದೆ ಅನ್ನೋ ಆರೋಪವನ್ನ ನಿಗಮ ಎದುರಿಸುತ್ತಿದೆ. ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದ ಪಕ್ಕದಲ್ಲಿ ಜನರಲ್ ಪೋಸ್ಟ್ ಆಫೀಸ್ ಹಿಂಬದಿಯ ಜಾಗದಲ್ಲಿ ಕೆಫೆ ಕಟ್ಟಲು ಬಿಎಂಆರ್ಸಿಎಲ್ ಅನುಮತಿ ಕೊಟ್ಟಿತ್ತು. ಆದ್ರೆ ಇದಕ್ಕೆ ತೋಟಗಾರಿಕಾ ಇಲಾಖೆ ಅನುಮತಿ ಪಡೆದಿಲ್ಲ. ಕಬ್ಬನ್ ಪಾರ್ಕ್ಗೆ ಸೇರಿದ ಜಾಗವಾಗಿದ್ರೂ ಅನುಮತಿ ಪಡೆಯದೆ ಕಟ್ಟಡ ಕಟ್ಟಲಾಗ್ತಿದೆ ಅಂತ ಕಬ್ಬನ್ ಪಾರ್ಕ್ ಆಡಳಿತ ಮಂಡಳಿ ಬಿಎಂಆರ್ಸಿಎಲ್ಗೆ ನೋಟಿಸ್ ನೀಡಿದೆ. ನಮಗೆ ಆಲ್ರೆಡಿ ಒಂದು ಕಂಪ್ಲೇಂಟ್ ಬಂದಿದೆ, ಸೇಯಿಂಗ್ ದಟ್ ಅಲ್ಲಿ ಒಂದು ಕನ್ಸ್ಟ್ರಕ್ಷನ್ಸ್ ವರ್ಕ್ ನಡೀತಾ ಇದೆ. ಸೊ ಇದು ಕಬ್ಬನ್ ಪಾರ್ಕ್ ವ್ಯಾಪ್ತಿಯಲ್ಲಿ ಬರೋದ್ರಿಂದ ನೀವು ಕ್ರಮ ತೆಗೆದುಕೊಳ್ಳಿ ಅಂತೇಳಿ ನನಗೊಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ನಾವು ಅದರ ಪ್ರಕಾರ ಅವ್ರಿಗೆ ಹೋಗಿ ಅಲ್ಲಿ ಈ ಥರ ಪೆರಿಫೆರಿ ಬರುತ್ತದು. ಆ್ಯಕ್ಚುಲಿ ಕಬ್ಬನ್ ಪಾರ್ಕ್ ಒಳಗಡೆ ಬರಲ್ಲ, ಒಳಗಡೆ ವ್ಯಾಪ್ತಿ ಬರಲ್ಲ, ಅದು ಹೊರಗಡೆ ವ್ಯಾಪ್ತಿಯಲ್ಲಿ ಬರುತ್ತೆ. ಹಾಗಾಗಿ ಒಂದು ಕಮಿಟಿ ಇದೆ ಹೊರಗಡೆ ವ್ಯಾಪ್ತಿಯಲ್ಲಿ ಕಬ್ಬನ್ ಪಾರ್ಕ್ ಏನಾದರೂ ಕನ್ಸ್ಟ್ರಕ್ಷನ್ಸ್ ಮಾಡಬೇಕಂದ್ರೆ ಕಬ್ಬನ್ ಪಾರ್ಕ್ ಸುತ್ತಲೂ ಆ ಕಮಿಟಿಯಲ್ಲಿ ಅದನ್ನು ಇಟ್ಬಿಟ್ಟು ಪಾಸ್ ಮಾಡಬೇಕು. ಸೊ ಎ ಸಿ ಎಸ್ ಕಮಿಟಿ ಇದೆ. ಸೊ ಅಲ್ಲಿ ಅವರು ಮಾಡಬೇಕಾಗುತ್ತೆ. ಸೊ ಅದನ್ನು ಅವರಿಗೆ ತಿಳಿಸಿ ನಾವು ಆಲ್ರೆಡಿ ಅವರಿಗೆ ಒಂದು ಲೆಟರ್ನ ಕೊಟ್ಟಿದ್ದೀವಿ ಮೆಟ್ರೋದವ್ರಿಗೆ. ಅದು ಮೆಟ್ರೋ ಜಾಗ ಬರುತ್ತದೆ GPO ಪಕ್ಕದಲ್ಲಿ. ಸೊ ಅವ್ರಿಗೆ ಹೇಳಿದ್ವಿ ಈ ಥರ ಕಮಿಟಿ ಇದೆ, ಈ ಥರ ರೂಲ್ಸ್ ಇದೆ ಕಬ್ಬನ್ ಪಾರ್ಕ್ದು. ಸೊ ದಯವಿಟ್ಟು ನೀವು ಆ ಕಮಿಟಿಯಲ್ಲಿ ಅದನ್ನು ಇಟ್ಟು ಅಲ್ಲಿ ಅಪ್ರೂವಲ್ ಆದರೆ ನೀವು ಮುಂದುವರಿಸ್ಬೋದು ಅಂತ ಅವ್ರಿಗೆ ಆಲ್ರೆಡಿ ನಾವು ಒಂದು ಇಶ್ಯೂ ಮಾಡಿದ್ದೀವಿ. ಬೆಂಗಳೂರಿನ ಹೃದಯ ಭಾಗವಾದ ಕಬ್ಬನ್ ಪಾರ್ಕ್ ಹತ್ತಿರ ನಿರ್ಮಾಣವಾಗ್ತಿರೋ ಕೆಫೆ ಜಾಗವನ್ನ ಕಳೆದ 20 ವರ್ಷಗಳ ಹಿಂದೆ ಬಿಎಂಆರ್ಸಿಎಲ್ ಖರೀದಿ ಮಾಡಿತ್ತಂತೆ. ಆ ಜಾಗ ನಮ್ಮದೇ. ಹೀಗಿರುವಾಗ ತೋಟಗಾರಿಕಾ ಇಲಾಖೆಯ ಅನುಮತಿ ಅಗತ್ಯವಿಲ್ಲ. ಬದಲಾಗಿ ಜಲಮಂಡಳಿ GBA ಜೊತೆಗೆ ಬೆಸ್ಕಾಂ ಅನುಮತಿ ಪಡೆದು ಕಾಮಗಾರಿ ಮಾಡಲಾಗ್ತಿದೆ. ಕಬ್ಬನ್ ಪಾರ್ಕ್ ಅನುಮತಿ ಬೇಡ. ಹೀಗಾಗಿ ಕಬ್ಬನ್ ಪಾರ್ಕ್ ಆಡಳಿತ ಮಂಡಳಿ ಕೊಟ್ಟಿರೋ ನೋಟಿಸ್ಗೆ ಉತ್ತರಿಸೋ ಅಗತ್ಯವಿಲ್ಲ ಅಂತ ನಿಗಮದ ಅಧಿಕಾರಿಗಳು ಹೇಳ್ತಿದ್ದಾರೆ. ಸದ್ಯ ಕಬ್ಬನ್ ಪಾರ್ಕ್ ಆಡಳಿತ ಮಂಡಳಿ ಕೊಟ್ಟಿರೋ ನೋಟಿಸ್ ವಿರುದ್ಧ ಗುತ್ತಿಗೆದಾರರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಮುಂದಿನ ವಾರ ಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದ್ದು, ನ್ಯಾಯಪೀಠ ಯಾವ ನಿರ್ಧಾರ ಪ್ರಕಟ ಮಾಡುತ್ತೋ ಅಂತ ಕಾದು ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.